ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಚಿಕ್ಕದಾಗಿ ಒಂದು ಪ್ರೊಮೋ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಮೀನಾ ಸೂರ್ಯಂಗೆ ಹಾಲನ್ನ ತೊಗೊಬಂದು ಕೊಡ್ತಾಳೆ. ರೀ, ಊಟ ಎಲ್ಲ ಆಯ್ತಲ್ಲ, ಮಲ್ಕೋಬೇಕಾದ್ರೆ ಒಂದು ಲೋಟ ಹಾಲು ಕುಡ್ದು ಮಲ್ಕೊಳ್ಳಿ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯಂಗೆ ಹಾಲನ್ನ ತೊಗೊಬಂದು ಕೊಡ್ತಾಳೆ. ಸೂರ್ಯ ಇದ್ದನು, ಸರಿ ಮೀನಾ, ಥ್ಯಾಂಕ್ಸ್ ತುಂಬ ತಂದುಕೊಟ್ಟಿದ್ದಕ್ಕೆ. ಸರಿ ಬಾ, ಇಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಹಾಲನ್ನ ಸೈಡಿಗೆ ಇಟ್ಬಿಟ್ಟು ಮೀನಾ ಜೊತೆ ಮಾತಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡಾಗ ಮೀನಾ, ಏನ್ರಿ ಅದು ಮಾತು ಅಂತ ಹೇಳಿ ಕೇಳಿದಾಗ, ಹೌದು ಮೀನಾ, ನೀನು ಸಕ್ಕರೆ ಹತ್ರ ಇಡೀ ದಿನ ಬೈಸ್ಕೊಳ್ತಾ ಇದ್ದೆ, ಆದರೆ ನಿನ್ನ ಜಾಗಕ್ಕೆ ಇನ್ನೊಬ್ಬರು ಬಂದು ಸೇರಿಕೊಂಡಿದ್ದಾರೆ ಇವಾಗ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಹಾಗೆ ಮೀನಾ ಇದ್ದಳು, ಯಾರೇ ಅದು, ನನಗೆ ಒಂದಿನ ಅತ್ತೆ ಬೈಲಿಲ್ಲ ಅಂದರೆ ನನಗೆ ಅತ್ತೆ ಯಾಕೆ ಬೈದಿಲ್ಲ ಇವತ್ತು ಅಂತ ತುಂಬಾ ಯೋಚನೆ ಆಗುತ್ತೆ. ಆದರೆ ನೀವು ನೋಡಿದ್ರೆ ನನ್ನ ಜಾಗಕ್ಕೆ ಇನ್ನೊಬ್ಬರು ಬಂದು ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಯಾರದು ಅಂತ ಕೇಳಿದಾಗ, ಹೌದು ಮೀನಾ, ನಿನ್ನ ಜಾಗಕ್ಕೆ ಆ ಪೌಡ್ರಮ್ಮನು ಕೂಡ ಸೇರಿಕೊಂಡಿದ್ದಾರೆ. ಯಾವಾಗ ನೋಡಿದ್ರು ಸಕ್ಕರೆ ಆ ಪೌಡ್ರಮ್ಮಂಗೆ ತುಂಬಾ ಬೈತಾ ಇರ್ತಾರೆ, ಆದರೆ ಶ್ರುತಿಗೆ ಆ ಥರ ಬೈಯಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ, ಅಲ್ಲ ರೀ, ಶ್ರುತಿಗೆ ಬೈಯೋಕ್ಕಾಗುತ್ತಾ? ಶ್ರುತಿ ಇದ್ದವಳು ಒಂದು ಮಾತಾಡಿದರೆ 100 ಮಾತಾಡ್ತಾಳೆ. ಅವಳ ಹತ್ರ ಅದು ಜಗಳ ಆಡೋಕ್ಕಾಗುತ್ತಾ? ಜಗಳಕ್ಕೆ ಮೇಲೆ ಇರ್ತಾಳೆ, ಅಷ್ಟು ಮಾತಾಡ್ತಾಳೆ ಅಂತ ಹೇಳಿ ಈ ಕಡೆ ಮೀನಾ ಹೇಳಿದಾಗ, ಈ ಕಡೆ ರೋಹಿಣಿ ಇದ್ದವಳು, ನನ್ನ ಕಷ್ಟ ನನಗಾಗಿದೆ, ಇವರಿಬ್ಬರಿಗೆ ಇದು ನಗು ಬರ್ತಿದೆ ಅಂತ ಹೇಳಿ ಈ ಕಡೆ ರೋಹಿಣಿ ತುಂಬಾ ಸಿಟ್ಟು ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಹಾಗೆ ನಾನೊಂದು ದೊಡ್ಡ ತಪ್ಪು ಮಾಡಿರೋದಕ್ಕೆ, ಅದು ಅತ್ತೆ ಬೈತಿರೋದಕ್ಕೆ ಇವರಿಗೆ ಅದು ತುಂಬಾ ಖುಷಿ ಆಗ್ತಿದೆ. ಇವ್ರು ಏನು ಎಂಥ ಜನ ಇವರು ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಸಿಟ್ಟು ಮಾಡಿಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ. ಹಾಗೆ ಇಬ್ಬರು ಕೂಡ, ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಈ ಮಾತನ್ನು ಕೇಳಿಸ್ಕೊತಿರ್ಬೇಕಾದ್ರೆ ಈ ಕಡೆ ಶಾಂತಿ ಇದ್ದಳು, ಓಹೋ, ಇವ್ರು 3 ಜನನೂ ಕೂಡ ಒಂದಾದರೆ ನನ್ನ ಕತೆ ಅಷ್ಟೇ, ಇವ್ರನ್ನ ನಾನು ನೋಡ್ಕೋಬೇಕು, ಇವ್ರನ್ನ ಸುಲಭವಾಗಿ ಬಿಡಬಾರ್ದು. ಅವಳು ಇದ್ದಾಳಲ್ಲ ಆ ರೋಹಿಣಿ, ಅವಳಿಂದನೇ ಇಷ್ಟೆಲ್ಲ ಆಗೋಕ್ಕೆ ಕಾರಣ. ಅವಳು ನೆಟ್ಟಗಿದ್ದಿದ್ರೆ ಇವರೆಲ್ಲ ಯಾಕೆ ಹೀಗೆ ಮಾತಾಡೋರು ಅಂತ ಹೇಳಿ ಈ ಕಡೆ ಶಾಂತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾನು ಇವರು 3 ಜನನೂ ಒಂದಾಗೋಕ್ಕೆ ಬಿಡಲೇಬಾರ್ದು ಅಂತ ಹೇಳಿ ಈ ಕಡೆ ಶಾಂತಿ ಒಂದು ಪ್ಲ್ಯಾನ್ನ ಮಾಡಿಕೊಂಡು ರೂಮ್ ಒಳಗಡೆ ಹೊರಟೋಗ್ತಾಳೆ. ಹಾಗೆ ಈ ಕಡೆ ಸೂರ್ಯ ಮತ್ತು ಮೀನಾ ಇದ್ದವರು, ರೀ, ಅದು ಬಿಡಿ ಕತೆನ, ಅತ್ತೆ ಯಾವಾಗಲೂ ಬೈತಾನೆ ಇರ್ತಾರೆ, ಅವರು ಬೈಯೋಕ್ಕೆ ಇರೋದು, ನಾವು ಬೈಸ್ಕೊಳ್ಳೋಕ್ಕೆ ಇರೋದು, ನೀವೇನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಹಾಲನ್ನ ಕುಡೀರಿ ನೀವು ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯಂಗೆ ಬೈತಾಳೆ. ಅಲ್ಲ ರೀ, ಅದೆಲ್ಲ ಸರಿ, ಈ ಮನೋಜವ್ರ ದುಡ್ಡನ್ನ ಹೊತ್ಕೊಂಡು ಹೋಗಿದ್ದಾರಲ್ಲ, ಅವರನ್ನು ನಾವು ಹೇಗೆ ಹುಡ್ಕೋದು ಅಂತ ಹೇಳಿ ಈ ಕಡೆ ಮೀನಾ ಕೇಳಿದಾಗ, ಈ ಕಡೆ ಸೂರ್ಯ ಇದ್ದನು, ಹೌದು ಮೀನಾ, ನಾನು ಕೂಡ ಅದೇ ಕೆಲಸದಲ್ಲಿದ್ದೀನಿ, ಅವರೆಲ್ಲೇ ಇದ್ದರೂ ಅವ್ರನ್ನ ಹುಡುಕ್ಬಿಟ್ಟು ಆ ದುಡ್ಡನ್ನ ವಸೂಲಿ ಮಾಡಲೇಬೇಕು. ಈ ಮನೋಜಂಗೆ ಏನೂ ಗೊತ್ತಾಗಲ್ಲ, ದಡ್ಡ ನನ್ನ ಮಗ, ಅವನು ಯಾರಿಗೆ ಬೇಕು ಅವರಿಗೆ ದುಡ್ಡನ್ನ ಕೊಟ್ಟು ಇದೇ ಥರ ಯಾಮಾರ್ತಾನೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ. ಹಾಗೆ ಈ ಕಡೆ ರೋಹಿಣಿ ಇದ್ದವಳು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ, ನಾನು ಮಾಡಿದ್ದೊಂದು ದೊಡ್ಡ ತಪ್ಪಿಗೆ ಇವರಿಗೆಲ್ಲ ಇಷ್ಟು ಮಾತಾಡೋಕ್ಕೆ ಕಾರಣ ಆಗಿದ್ದು ಅಂತ ಹೇಳಿ ರೋಹಿಣಿಗೆ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಹಾಗೆ ಈ ಕಡೆ ಮೀನಾ ಇದ್ದಳು, ಹೌದು ರೀ, ಎಲ್ಲ ಸರಿ, ಅವ್ರನ್ನ ಹೇಗೆ ಹುಡ್ಕೋದು, ನಾನು ಕೂಡ ಅವ್ರ ಮುಖ ನೋಡಿದ್ದೀನಿ, ಆದರೆ ಎಲ್ಲೇ ಸಿಕ್ಕಿದ್ರು ನಾನು ಮಾತ್ರ ಖಂಡಿತವಾಗ್ಲೂ ಬಿಡೋದೇ ಇಲ್ಲ, ಏನಾದರೂ ಮಾಡಿ ಆ ದುಡ್ಡನ್ನ ನಾವು ಇಸ್ಕೊಳ್ಳೇಬೇಕು, ವಸೂಲಿ ಮಾಡಲೇಬೇಕು. ಸುಮ್ಮನೆ ಅವರಿಗೆ 30 ಲಕ್ಷ ದುಡ್ಡನ್ನ ತೊಗೊಂಡೋಗಂಗಾಯಿತು. ಈ ಮನೋಜ್ ಅವರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ, ಯಾವಾಗ ನೋಡಿದರೂ ಇದೇ ಎಡವಟ್ಟು ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ಈ ಕಡೆ ಮೀನಾ ಬೈತಾಳೆ. ಈ ಕಡೆ ಶಾಂತಿ ಇದ್ದವಳು ರೋಹಿಣಿಗೆ, ನೀನು ಮಾಡಿದ್ದೆಲ್ಲ ಈ ಥರ ಕೆಲಸ, ಇದರಿಂದ ಎಷ್ಟು ನಮಗೆ ತೊಂದರೆ ಆಗ್ತಿದೆ, ನೀವು ಏನಾದರೂ ಮಾಡಿ 30 ಲಕ್ಷ ಹೊಂದಿಸಿ ಅವರಿಗೆ ಕೊಡಲೇಬೇಕು ಅಂತ ಹೇಳಿ ಈ ಕಡೆ ಶಾಂತಿ ಮನೋಜಂಗೆ ಬೈತಾ ಇರ್ತಾಳೆ. ಈ ಕಡೆ ಶ್ರುತಿ ಇದ್ದಳು, ಅತ್ತೆ, ನೀವು ಜಾಸ್ತಿ ಬೈಯಕ್ಕೆ ಹೋಗ್ಬಿಡಿ ರೋಹಿಣಿ ಅವರಿಗೆ, ಅವರೊಬ್ಬರೇನ ತಪ್ಪು ಮಾಡಿರೋದು, ನೀವು ನೋಡಿದ್ರೆ ಅವರೊಬ್ಬರೇ ತಪ್ಪು ಮಾಡಿರೋ ಥರ ಬೈತಾ ಇದ್ದೀರಾ, ಅದರಲ್ಲಿ ನಿಮ್ಮ ಮಗಂದು ಪಾಲಿದೆ, ನಿಮ್ಮ ಮಗಂಗೆ ಯಾಕೆ ನೀವು ಬೈತಾನೇ ಇಲ್ಲ, ಅವರನ್ನು ವಹಿಸ್ಕೊಂಡು ಬರ್ತೀರಾ, ರೋಹಿಣಿಗೆ ಮಾತ್ರ ತುಂಬಾ ಬೈತಾ ಇರ್ತೀರಲ್ಲ ಯಾವಾಗ ನೋಡಿದ್ರು ಅಂತ ಹೇಳಿ ಈ ಕಡೆ ಶ್ರುತಿ ಮಕ್ಕಳದಂಗೆ ಒಂದೇ ಸಲ ಬೈದ್ಬಿಡ್ತಾಳೆ. ಆದರೆ ಈ ಕಡೆ ರೋಹಿಣಿ ಪಾಪ ತುಂಬಾ ಬೇಜಾರು ಮಾಡಿಕೊಂಡು ರೂಮಲ್ಲಿ ಅಳ್ತಾ ಕೂತ್ಕೊಂಡಿರ್ತಾಳೆ, ಯಾರೂ ಕೂಡ ಸಮಾಧಾನ ಮಾಡೋಕ್ಕೆ ಬರೋದೇ ಇಲ್ಲ. ಮನೋಜಂಗೂ ಕೂಡ ಬೈತಾಳೆ, ನಿನ್ನಿಂದನೇ ಕಣೋ ಇಷ್ಟೆಲ್ಲ ಆಗಿದ್ದು, ನೀನು ನೆಟ್ಟಗಿರಬೇಕಿತ್ತು ಕಣೋ ಅಂತ ಹೇಳಿ ಈ ಕಡೆ ಎಲ್ಲರ ಮುಂದೆ ಸುಮ್ಮನೆ ಅವನಿಗೂ ಕೂಡ ಬೈತಾರೆ. ಆದರೆ ರೋಹಿಣಿ, ಅತ್ತೆ, ನಿಮ್ಮ ಮಗನೂ ಕೂಡ ತಾನೇ, ನಿಮ್ಮ ಮಗ ಚೆನ್ನಾಗಿರಲಿ ನಾನು ಈ ಥರ ಮಾಡಿದ್ದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ.
ಹಾಗೆ ಈ ಕಡೆ ಶಾಂತಿ ಇದ್ದವಳು ಏನಾದರೂ ಮಾಡಿ ನೀವಿಬ್ಬರು ದುಡ್ಡನ್ನ ಹೊಂದ್ಕೊಬಂದು ಅವರಿಗೆ ತಂದು ಕೊಡಿ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಮೀನಾ ಏನಾದರೂ ಮಾಡಿ ಅವ್ರನ್ನ ಹುಡುಕ್ಲೇಬೇಕು, ದುಡ್ಡನ್ನು ವಸೂಲಿ ಮಾಡಲೇಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಮನೋಜ್ ಬಂದು ಅಮ್ಮ ಆ ದುಡ್ಡನ್ನ ಇಸ್ಕೊಂಡು ಬಂದು ನನ್ನ ಕೈಲೇ ಕೊಡೋಕೆ ಹೇಳಿ ಅಂತ ಹೇಳಿ ಈ ಕಡೆ ಮನೋಜ್ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.